ಅಂತ ನಾನು ಬಂದು ತುಮಕೂರಿಂದ ಬರ್ತಾ ಇದ್ದೀನಿ. ಇದು ಬಂದು ತಿಲಕ್ ಚಾಪರ್ ಅಂತ. ಇದು ಬಂದು ಮ್ಯಾನುಫ್ಯಾಕ್ಚರ್ ಬಂದು ಮೇಡ್ ಇನ್ ಇಂಡಿಯನ್ ಪ್ರಾಡಕ್ಟ್, ಮೇಡ್ ಇನ್ ಚೈನಾ ಅಲ್ಲ. ಇದು ಬಂದು ರಾಜಸ್ಥಾನದಲ್ಲಿ ರೆಡಿ ಆಗುತ್ತೆ. ಮೂರು ಮಾಡಲ್ ಬರುತ್ತೆ. ಒಂದು ನಾಲ್ಕು ಬ್ಲೇಡ್ದು, ಇನ್ನೊಂದು 6 ಬ್ಲೇಡು, ಇನ್ನೊಂದು 4 ಬ್ಲೇಡು ಪ್ಲಸ್ 3 ಬ್ಲೇಡ್ದು ಒಂದು ಎಕ್ಸ್ಟ್ರಾ ಬರುತ್ತೆ. ನಾನು ಸದ್ಯಕ್ಕೆ ಈಗ ನಿಮಗೆ 4 ಬ್ಲೇಡಲ್ಲಿ ಒಂದು ಐಟಮ್ ತೋರಿಸ್ತಾ ಇದ್ದೀನಿ. ಈ ಸೈಜ್ ಈರುಳ್ಳಿ ಆದರೆ 4 ಬ್ಲೇಡಲ್ಲಿ ನೀವು ಎರಡು ಉಂಡೆ ಹಾಕೋಬೋದು. ಈ ಥರ ಹಾಕ್ಕೊಂಡು ನಿಮಗೆ ದಪ್ಪ ಬೇಕು ಅಂದರೆ ಜಸ್ಟ್ ಈ ಥರ ಲೆಟ್ ಕ್ಲೋಸ್ ಮಾಡ್ಕೊಂಡು ಜಸ್ಟ್ 2ರಿಂದ 3 ಸತಿ ಪುಷ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ದಪ್ಪ ಬೇಕು ಅಂದರೆ ನಿಮ್ಗೆ ಈ ಸೈಜ್ ಬರುತ್ತೆ. ಅಂದರೆ ಒಗ್ಗರಣೆ ಹಾಕ್ಲಿಕ್ಕಾಗುತ್ತೆ. ಇಲ್ಲ ನನಗೆ ಒಗ್ಗರಣೆ ಬೇಡ, ಚುರುಮುರಿ, ಬೋಂಡ, ರೊಟ್ಟಿ, ಆಮ್ಲೆಟ್ಗಾದರೆ ಮಾಡೋದಾದರೆ ಜಸ್ಟ್ 5 ಸೆಕೆಂಡ್ ಈ ಥರ ಪುಷ್ ಮಾಡ್ಕೊಳ್ಳಿ. ನೋಡಿ, ಕಂಪ್ಲೀಟ್ ನೀವು ಏನು ಚುರುಮುರಿಗೆ ಆಗಲಿ, ಬೋಂಡಕ್ಕೆ ಆಗಲಿ, ರೊಟ್ಟಿಗೆ ಆಗಲಿ ಈ ರೀತಿ ಕಟ್ ಆಗುತ್ತೆ. ಇಲ್ಲ ನೀವು ದೊಡ್ಡದು ತೊಗೊತೀನಿ ಅಂದರೆ ದೊಡ್ಡದರಲ್ಲಿ ನಿಮಗೆ ಈ ಸೈಜ್ ಬರುತ್ತೆ. ಇದು ಬಂದು ನಿಮಗೆ 6 ಬ್ಲೇಡ್ ಬರುತ್ತೆ. ಇದು ಪ್ಯೂರ್ ಪಾಲಿಕಾರ್ಬನ್ ಕಂಟೈನರ್ ಬರುತ್ತೆ. ಹೊಡ್ಕೊಳೋದಿಲ್ಲ ಮತ್ತು ಮುರ್ಕೊಳೋದಿಲ್ಲ. ನೀವು ಈ ಥರ ತರಕಾರಿ ಇದಕ್ಕೆ ಡೈರೆಕ್ಟ್ ಹಾಕ್ಕೋಬೋದು. ಹಿಂಗೇನು ಏನೂ ಆಗೋದಿಲ್ಲ. ಜಸ್ಟ್ ಈ ಥರ ಲೆಟ್ ಕ್ಲೋಸ್ ಮಾಡ್ಕೊಳ್ಳಿ. ನಿಮಗೆ ಪಲಾವಿಗೆ ಬೇಕು ಅಂದರೆ ಇದರಲ್ಲಿ ಜಸ್ಟ್ 3ರಿಂದ 4 ಸತಿ ಪುಷ್ ಮಾಡಿ ಅಷ್ಟೇ. ನೋಡಿ, ಪಲಾವಿಗೆ ದಪ್ಪ ಬೇಕು ಅಂದರೆ ನಿಮಗೆ ಪಲಾವಿಗೆ ರೆಡಿ ಆಯಿತು. ಇಲ್ಲ ಪಲಾವಿ ಬೇಡ, ಪಲ್ಯಕ್ಕೆ ಆದರೆ ಜಸ್ಟ್ 5 ಸೆಕೆಂಡ್ ಪುಷ್ ಮಾಡ್ಕೊಳ್ಳಿ. ಮತ್ತೆ ಇದನ್ನು ಜಾಸ್ತಿ ಏನಿಲ್ಲ, 5 ಸೆಕೆಂಡ್ ಈ ಥರ ಪುಷ್ ಮಾಡ್ಕೊಂಡ್ರೆ ನೀವು ಪಲ್ಯಕ್ಕೆ ಕಂಪ್ಲೀಟಾಗಿ ರೆಡಿ ಆಯಿತು. ನೋಡಿ, ಇದರಲ್ಲಿ ನೀವು ಪಲ್ಯಕ್ಕೆ ತರಕಾರಿ ಹೆಚ್ಕೋಬೋದು, ಜ್ಯೂಸ್ ಮಾಡ್ಕೋಬೋದು. ಇಲ್ಲ ಅದು ಬೇಡ ಅಂದರೆ ಕೈಮಾ ಮಾಡ್ಕೊಳ್ಬೋದು. ಸಿಂಗಲ್ ಮೆಣಸಿನ್ಕಾಯಿ ಸಹ ನೀವು 2ರಲ್ಲೂ ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ಜಸ್ಟ್ ಸಿಂಗಲ್ಲು ನಾನು ಹಡಿಗೆ ಹಾಕಿದ್ದೀನಿ. ಈ ಥರ ಲೆಟ್ ಕ್ಲೋಸ್ ಮಾಡ್ಕೊಳ್ಳಿ. ನೋಡಿ, ಸಿಂಗಲ್ ನೀವು ಮೆಣಸಿನ್ಕಾಯಿನೂ ನೀವು ಇದ್ರಲ್ಲಿ ಕಟ್ ಮಾಡ್ಕೋಬೋದು. ಇದರಲ್ಲಿ ನೀವು ಕೈಮಾ ಮಾಡ್ಕೋಬೋದು, ಕಡಲೆಬೇಳೆ ಒಡೆಗೆ ರುಬ್ಕೋಬೋದು, ಅಕ್ಕಿ ತರಿ ಮಾಡ್ಕೋಬೋದು. ಮಿನಿಮಮ್ ನೀವು ಇದನ್ನು 3ರಿಂದ 4 ವರ್ಷ ಕಂಪ್ಲೀಟ್ ಯೂಸ್ ಮಾಡ್ಕೋಬೋದು. ಕರೆಂಟ್ ಇಲ್ಲ, ಚಾರ್ಜಬಲ್ ಇಲ್ಲ, ಏನಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಅಂತ ಪಾತ್ರೆ ತೊಳಿಲಿಕ್ಕೆ ನಿಮಗೆ 2 ಲೇಯರ್ ಬರುತ್ತೆ. ಇದರಲ್ಲಿ ನೀವು ಗ್ಲಾಸ್ ಐಟಮ್ ಆದರೆ ಪಿಂಗಾಣಿ ಐಟಮು, ಸ್ಟೀಲು, ತಾಮ್ರ ಯಾವ್ದು ಬೇಕಾದ್ರೂ ತೊಳಿಬೋದು. ನೀವು ನಮ್ಮಲ್ಲಿರೋಂಥ ಏನಾಗುತ್ತೆ ಅಂದರೆ ನಮ್ಮಲ್ಲಿರೋ ಸ್ಕ್ರಬ್ಗಳಲ್ಲಿ ಪಾತ್ರೆ ಗಾರ್ ಆಗುತ್ತೆ, ಅಂದರೆ ಸ್ಕ್ರಾಚಸ್ ಬೀಳುತ್ತೆ. ಇದರಲ್ಲಿ ನೀವು ಎಷ್ಟೇ ಒತ್ತಿ ಉಜ್ಜಿದ್ರು ಮೊಬೈಲ್ ಸಹ ನಿಮಗೆ ಗಾರ್ ಕಾಣಿಸ್ತಾ ಇಲ್ಲ. ನೀವು ಸ್ನಾನ ಮಾಡ್ಲಿಕ್ಕೆ ಬೇಕಾದ್ರೆ ಯೂಸ್ ಮಾಡ್ಬೋದು, ಪಾತ್ರೆ ತೊಳಿಲಿಕ್ಕೆ ಯೂಸ್ ಮಾಡ್ಬೋದು. ಇದರಲ್ಲಿ ನಿಮಗೆ ಲಿಕ್ವಿಡೇ ಆಗಲಿ, ಪೌಡ್ರೇ ಆಗಲಿ, ಸೋಪೇ ಆಗಲಿ ತುಂಬ ಕಡಿಮೆ ತೊಗೊಳುತ್ತೆ. ಮಿನಿಮಮ್ ಅಂದರೆ ನೀವು ಒಂದು ಸ್ಕ್ರಬ್ ನೀವು 2 ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು.